ಆಟೋ ರಿಕ್ಷಾಗಳ ಚಾಲನಾ ಪರಿಮಿತಿಯಿಂದ 55 ಕಿಲೋಮೀಟರಿಗೆ ಹೆಚ್ಚಿಸಬೇಕೆನ್ನುವ ಆಟೋ ಚಾಲಕರ ಮನವಿಗೆ ಪ್ರವಾಸಿ ವಾಹನ ಚಾಲಕರ ಮತ್ತು ಮಾಲೀಕರ ವಿವಿಧ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸಿವೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಗರದ ಪ್ರವಾಸಿ ವಾಹನ ಮಾಲೀಕರು ಮತ್ತು ಚಾಲಕರ ಸಂಘದ ಅಧ್ಯಕ್ಷ ತೆಕ್ಕಡೆ ಸಂತೋಷ್ ಕಾರೆಪ್ಪ ಅವರು, ಈಗಾಗಲೇ ಸರ್ಕಾರದ ಕೆಲವು ನಿಯಮಗಳು, ರೆಂಟಲ್ ಬೈಕ್ಗಳಿಂದಾಗಿ ಅಗತ್ಯ ಬಾಡಿಗೆ ಇಲ್ಲದೆ ವಾಹನ ಮಾಲೀಕರು ಮತ್ತು ಚಾಲಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದೀಗ ಆಟೋ ಚಾಲನಾ ಪರಿಮಿತಿಯನ್ನು ಹೆಚ್ಚಿಸಿದಲ್ಲಿ ಅದರ ನೇರ ದುಷ್ಪರಿಣಾಮ ಪ್ರವಾಸಿ ವಾಹನ ಮಾಲೀಕರ ಮತ್ತು ಚಾಲಕರ ಮೇಲೆ ಬೀಳುತ್ತೆ ಅಂತ ತೀವ್ರ ಕಳವಳ ವ್ಯಕ್ತಪಡಿಸಿದರು. ಜಿಲ್ಲೆಯ ಆಟೋ ಚಾಲಕರ ಸಂಘದ ನಿಯೋಗ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲೆಯ ಶಾಸಕರನ್ನ ಭೇಟಿಯಾಗಿ ಜಿಲ್ಲೆಯಲ್ಲಿ ಆಟೋ ಚಾಲನಾ ಪರಿಮಿತಿಯನ್ನು 15 ಕಿಲೋಮೀಟರ್ನಿಂದ 55 ಕಿಲೋಮೀಟರ್ಗೆ ಹೆಚ್ಚಿಸಬೇಕೆಂದು ಮನವಿ ಮಾಡಿದೆ. ಯಾವುದೇ ಕಾರಣಕ್ಕೂ ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಆಟೋ ರಿಕ್ಷಾಗಳ ಚಾಲನಾ ಪರಿಮಿತಿಯನ್ನು ಹೆಚ್ಚಿಸುವ ನಿರ್ಧಾರಕ್ಕೆ ಬರಬಾರದು ಅಂತ ಒತ್ತಾಯಿಸಿದರು. ಬಾಡಿಗೆ ವಾಹನಗಳಿಗೆ ಪ್ಯಾನಿಕ್ ಬಟನ್ ಅಳವಡಿಕೆ ಮಾಡಬೇಕು, ಜಿಪಿಆರ್ಎಸ್ ಅಳವಡಿಸಬೇಕು ಎನ್ನುವ ನಿಯಮಗಳೊಂದಿಗೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಲಾಗ್ತಾ ಇದೆ. ಈ ಎಲ್ಲ ನಿಯಮಗಳೊಂದಿಗೆ ತೆರಿಗೆ ಪಾವತಿಸಿಕೊಂಡು ಬಾಡಿಗೆ ವಾಹನಗಳಲ್ಲಿ ದುಡಿತಾ ಇರುವ ನಮಗೆ ಪ್ರಸ್ತುತ ಅಗತ್ಯ ಬಾಡಿಗೆ ದೊರಕುತ್ತಿಲ್ಲ. ಈ ನಡುವೆ ಆಟೋ ರಿಕ್ಷಾಗಳ ಚಾಲನಾ ಪರಿಮಿತಿಯನ್ನು ಹೆಚ್ಚಿಸಿದಲ್ಲಿ ಜಿಲ್ಲೆಗೆ ಬರುವ ಪ್ರವಾಸಿಗರು ಬಾಡಿಗೆ ವಾಹನಗಳನ್ನು ಬಿಟ್ಟು ಆಟೋ ರಿಕ್ಷಾಗಳಲ್ಲೇ ತೆರಳುವ ಸಾಧ್ಯತೆಗಳು ಹೆಚ್ಚಿದೆ. ಜಿಲ್ಲೆಯ ಸಾಕಷ್ಟು ಕಡೆಗಳಲ್ಲಿ ಬಾಡಿಗೆ ವಾಹನ ಬಿಟ್ಟು ಆಟೋ ರಿಕ್ಷಾಗಳನ್ನೇ ಪ್ರವಾಸಿಗರು ಅವಲಂಬಿಸ್ತಾ ಇದ್ದಾರೆ ಎಂದರು. ಜಿಲ್ಲೆಯ ಶಾಸಕರನ್ನ ಭೇಟಿಯಾಗಿ ಮನವಿ ಸಲ್ಲಿಸುವುದಲ್ಲದೆ ಆಟೋ ರಿಕ್ಷಾಗಳ ಚಾಲನಾ ಪರಿಮಿತಿಯನ್ನು ವಿಸ್ತರಿಸದಂತೆ ಒತ್ತಾಯಿಸಲಾಗುವುದು ಎಂದು ಸಂತೋಷ್ ಕಾರೆಪ್ಪ ಹೇಳಿದರು. ಹೋಗಿ ಭೇಟಿಯಾಗಿ ನಮಗೆ ಈ ಥರ ಪರ್ಮಿಷನ್ ಬೇಕು ಅಂತ ಹೇಳ್ಬಿಟ್ಟು ಲೆಟರನ್ನು ನೀಡಿರ್ತಾರೆ. ಆದ ಕಾರಣ ಇದನ್ನು ಕೊಡಬಾರ್ದು. ಯಾಕಂದರೆ ಇಲ್ಲಿ ನಮ್ಮ ಕೊಡಗು ಸಣ್ಣ ಜಿಲ್ಲೆ ಆದ ಕಾರಣ ಅಲ್ಲಿ ಈ 3 ವೀಲ್ ಆಟೋಗಳು ಇಲ್ಲಿ ಬೆಟ್ಟ ಗುಡ್ಡ ಇರುವುದರಿಂದ ಅದು ಏನಾದರೂ ಪ್ರಾಬ್ಲಮ್ ಆಗ್ತದೆ. ಅದರಿಂದ ಇದನ್ನು ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾವು ನಮ್ಮ ಟ್ಯಾಕ್ಸಿ ಅಸೋಸಿಯೇಷನ್ನಿಂದ ನಾವು ಇದನ್ನು ಗಂಭೀರವಾಗಿ ಪರಿಗಣಿಸ್ತೇವೆ, ಬೇಡ ಅಂತ ಹೇಳುವುದು. ಹಾಗೆ ನಮ್ಮ ಮಡಿಕೇರಿಯಲ್ಲಿ ನಾವು ನಮ್ಮ ಟ್ಯಾಕ್ಸಿ ಚಾಲಕರು ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತೇವೆ. ಯಾಕಂದರೆ ಇಲ್ಲಿ 500ರಿಂದ 600 ರೆಂಟಲ್ ಬೈಕ್ಗಳು ಬಂದು ತುಂಬಿ ಹೋಗಿದೆ. ಆ ರೆಂಟಲ್ ಬೈಕಿಂದ ನಾವು ತುಂಬ ಪ್ರಾಬ್ಲಮಲ್ಲಿದ್ದೇವೆ. ಪರ್ಮಿಷನ್ ಇಲ್ಲದ ರೆಂಟಲ್ ಬೈಕ್ಗಳು ಸುಮಾರು 25-26 ಈ ಮಳಿಗೆಗಳು ಸ್ಟಾರ್ಟ್ ಆಗಿದೆ. ಎಲ್ಲಿಂದಲೋ ಲೈಸೆನ್ಸ್ ತಗೊಂಡು ಯಾವುದೇ ಲೈಸೆನ್ಸ್ ತಗೊಂಡು ಇಲ್ಲಿ ನಡೆಸ್ತಾ ಇದ್ದಾರೆ. ಅದನ್ನು ನಾವು ಖಂಡಿಸ್ತೇವೆ. ಒಬ್ಬರಿಗೊಂದು 5ರಿಂದ 10 ಪರ್ಮಿಟ್ಗಳನ್ನು ಕೊಡಬೇಕು, ಜಾಸ್ತಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಅದನ್ನು ಒಂದು ಖಂಡಿಸ್ತೇವೆ. ಹಾಗೆ ನಾವು ಈಗಾಗಲೇ ಟ್ಯಾಕ್ಸಿ ಚಾಲಕರು ಇವಾಗ ನಮ್ಮ ಗೌರ್ಮೆಂಟಿಂದ ಹೊಸ ರೂಲ್ಸ್ಗಳು ಬಂದಿದೆ. ಪ್ಯಾನಿಕ್ ಬಟನ್, ಹಾಗೆ ಜಿಪಿಆರ್ಎಸ್, ಹಾಗೆ ಮತ್ತಿತರ ಸುಮಾರು ರೂಲ್ಸ್ಗಳನ್ನು ನಮಗೆ ತಂದಿದ್ದಾರೆ. ಹಾಗೆ ನಮಗೆ ಈಗ ಇನ್ಸೂರೆನ್ಸ್ಗಳು, ಟ್ಯಾಕ್ಸ್ಗಳು ಎಲ್ಲ ಆಗಿ EMIಗಳು ಕಟ್ಟೋದು, ಅದನ್ನೆಲ್ಲ ತುಂಬ ಕಷ್ಟದಲ್ಲಿ ಇದ್ದೇವೆ ಟ್ಯಾಕ್ಸಿ ಚಾಲಕರು. ನಮ್ಮ ಒಂದು ಸಂಸಾರವನ್ನು ನಾವು ನಡೆಸೋದೇ ತುಂಬ ಕಷ್ಟ ಆಗ್ತಾ ಇದೆ. ಅದರಲ್ಲಿ ಈ ಥರ ಪರ್ಮಿಷನ್ಗಳನ್ನು ಕೊಟ್ಟರೆ ನಮಗೆ ತುಂಬ ಕಷ್ಟ ಆಗ್ತದೆ ಅಂತ ಹೇಳೋದು ನಾವು ಟ್ಯಾಕ್ಸಿ ಅಸೋಸಿಯೇಷನ್ನಿಂದ ನಾವು ಇದನ್ನು ಖಂಡಿಸ್ತಾ ಇದ್ದೇವೆ. ಟ್ಯಾಕ್ಸಿ ಇರ್ಬೋದು, ಆಲ್ಮೋಸ್ಟ್ ಹತ್ತತ್ರ ಅಷ್ಟು ಗಾಡಿಗಳಲ್ಲಿ ಓಡ್ತಾ ಇದೆ. ಈಗ ಆಲ್ರೆಡಿ ರೆಂಟಲ್ ಬೈಕ್ ಇರೋದ್ರಿಂದ, ರೆಂಟಲ್ ಬೈಕ್ ಒಂದು 600-700 ಮೇಲೆ ಇದೆ. ರೆಂಟಲ್ ಬೈಕ್ ಇರೋದ್ರಿಂದ ನಮಗೆ ಆಲ್ರೆಡಿ ಗಾಡಿಗಳು ಓಡಿಸೋಕ್ಕೆ ಆಗ್ತಾನೆ ಇಲ್ಲ, ಸೈಟ್ ಸೀನ್ ಅಂತೇಳಿ ಸಿಗ್ತಾನೆ ಇಲ್ಲ. ನೀವು ನೋಡ್ಬೋದು, ಟ್ಯಾಕ್ಸಿ ಸ್ಟ್ಯಾಂಡಿಗೆ ಬಂದರೆ ಬೆಳಗಿಂದ ಸಾಯಂಕಾಲ ಉದ್ದಕ್ಕೂ ಗಾಡಿಗಳು ನಿಂತ್ಕೊಂಡೇ ಇರ್ತಾರೆ. ಈಗ ಇವ್ರಿಗೆ ಪರ್ಮಿಷನ್ ಆಟೋದವರಿಗೆ 55 ಕಿಲೋಮೀಟರ್ ಅಂತ ಕೊಟ್ಟರೆ ನಮ್ಗೆ ಈಗ ಈ ಲೋಕಲ್ ಸೈಟ್ ಸೀನ್ ಸಮೇತ ಅದು ಇರೋದು ಜೀವನಾಂಶ ತುಂಬ ಕಷ್ಟ ಆಗುತ್ತೆ. ಆಲ್ರೆಡಿ ಲೋಕಲ್ ಸೈಟ್ ಟ್ರಿಪ್ ಎಲ್ಲ ಆಟೋದವ್ರು ಮಾಡ್ತಾ ಇದ್ದಾರೆ. ಇನ್ನು ಇದು ಸ್ಟಾರ್ಟ್ ಆದರೆ ಹೈವೇಲೆಲ್ಲನೂ ಆಟೋಗಳೇ ಓಡುತ್ತೆ. ಒಂದೇನಂದರೆ ಟೂರಿಸ್ಟಿಗೂ ಸಹ ಒಂದು ಸೇಫ್ಟಿ ಇರೋದಿಲ್ಲ, ಹೈವೇ ಆಗಿರೋದ್ರಿಂದ ಟೌನ್ ಏರಿಯಾದಲ್ಲಾದರೆ ಅದು ನಡೆಯುತ್ತೆ. ಮತ್ತು ನಮಗೂ ತುಂಬ ತೊಂದರೆ ಆಗುತ್ತೆ ಅಂತೇಳಿ ಮನವಿ ಕೊಟ್ಟಿದ್ದಾರೆ. ಈಗ ನಾಳೆ ಅದನ್ನು ಮಾಡ್ತಾರೆ ಅಂತ ಒಂದು ಸುದ್ದಿ ಸಿಕ್ಕಿದೆ ನಮಗೆ. ನಾಳೆ ಅಲ್ಲ, ಇದು ಒಂದು ಸ್ಟೇಟ್ ಪಾಲಿಸಿ. ಇದು
ಬರೀ ಇಲ್ಲಿ ಮಾತ್ರ ನಮಗೆ 55 ಕಿಲೋಮೀಟರ್ ಆಲ್ಮೋಸ್ಟ್ ಡಿಸ್ಟ್ರಿಕ್ಟ್ ಕವರ್ ಆಗಿ ಹೋಗುತ್ತೆ. ಇಲ್ಲಿ ಮಾಡಿದರೆ ಆಲ್ಮೋಸ್ಟ್ ಸ್ಟೇಟ್ ಆಗಿ ಹೋಗುತ್ತೆ. ಬಟ್ ಅದು ಮಾಡೋಕ್ಕೆ ಈಗ ಆಟೋದವರು ಸಣ್ಣ ಮೊತ್ತದ ಬಾಡಿಗೆ ತಗೊಳ್ತಾರೆ. ಈಗ ಇಲ್ಲಿಂದ ಸಂತಿಕೊಪ್ಪ ಹೋಗ್ಬೇಕಂದ್ರೆ ಮುಂದಿಗೆ ಬಾಡಿ ಇದೆ, ನೀವು ಅದೇ ಬಾಡಿಗೆ ಸಂತಿಕೊಪ್ಪ ಬಿಡ್ತೀರಾ? ಗೋಷ್ಠಿಯಲ್ಲಿ ಮಡಿಕೇರಿ ಪ್ರವಾಸಿ ವಾಹನ ಮಾಲೀಕರ ಮತ್ತು ಚಾಲಕರ ಸಂಘದ ಉಪಾಧ್ಯಕ್ಷ ಅರಸು ಮುಕ್ಕಾಟಿ, ಕಾವೇರಿ ವಾಹನ ಮಾಲೀಕರು ಮತ್ತು ಚಾಲಕರ ಸಂಘದ ಅಧ್ಯಕ್ಷ ಬಿಜೆ ಸತೀಶ್, ಕಾಫಿನಾಡು ಪ್ರವಾಸಿ ವಾಹನ ಮತ್ತು ಮಾಲೀಕರ ಚಾಲಕರ ಸಂಘದ ಅಧ್ಯಕ್ಷ ಗಗನ್ ಹಾಗೂ ಕಾರ್ಯದರ್ಶಿ ಬ್ರಿಜೇಶ್ ಪಾಲ್ಗೊಂಡಿದ್ದರು.